ದಿ ಔಟ್ಫಿಟ್ ಅನ್ನು 1956ರಲ್ಲಿ ಚಿಕಾಗೋ ನಗರದಲ್ಲಿ ಲಿಯೋನಾರ್ಡ್ ಬರ್ಲಿಂಗ್ ಎಂಬ ಹಿರಿಯ ವ್ಯಕ್ತಿಯ ಮಾಲೀಕತ್ವದ ಸರಳ ಮತ್ತು ಶಾಂತವಾಗಿ ಕಾಣುವ ಫ್ಯಾಷನ್ ಅಂಗಡಿಯಲ್ಲಿ ಹೊಂದಿಸಲಾಗಿದೆ. ಶ್ರೀ ಲಿಯೋನಾರ್ಡ್ ವಾಸ್ತವವಾಗಿ ಯುನೈಟೆಡ್ ಸ್ಟೇಟ್ಸ್ನ ಸ್ಥಳೀಯರಲ್ಲ, ಆದರೆ ಕೆಲವು ವರ್ಷಗಳ ಹಿಂದೆ ಯುಎಸ್ಗೆ ತೆರಳಿದ ಬ್ರಿಟಿಷ್ ಪ್ರಜೆ. ಹಿಂದೆ ಶ್ರೀ ಲಿಯೋನಾರ್ಡ್ ಹಲವಾರು ವರ್ಷಗಳಿಂದ ಲಂಡನ್ ನಗರದಲ್ಲಿ ನೆಲೆಗೊಂಡಿರುವ ವಿಶ್ವದ ಅತ್ಯುತ್ತಮ ಫ್ಯಾಷನ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ದರು. ನಂತರ ಅವರು ಹಲವಾರು ಕಾರಣಗಳಿಗಾಗಿ ಸ್ಥಳಾಂತರಗೊಳ್ಳಲು ನಿರ್ಧರಿಸಿದರು. ಚಿಕಾಗೋ ನಗರಕ್ಕೆ ತೆರಳಿದ ನಂತರ ಶ್ರೀ ಲಿಯೋನಾರ್ಡ್ ತನ್ನದೇ ಆದ ಫ್ಯಾಷನ್ ಅಂಗಡಿಯನ್ನು ಪ್ರಾರಂಭಿಸಿದನು ಮತ್ತು ಮಾಬಲ್ ಶಾನ್ ಎಂಬ ಸುಂದರ ಮಹಿಳೆಯನ್ನು ತನ್ನ ಸಹಾಯಕನಾಗಿ ನೇಮಿಸಿಕೊಂಡನು. ಶ್ರೀ ಲಿಯೋನಾರ್ಡ್ ಅಂಗಡಿಯ ಎಲ್ಲಾ ಬಟ್ಟೆಗಳು ಚಿಕಾಗೋ ನಗರದಲ್ಲಿ ಪ್ರಸಿದ್ಧವಾಗಿವೆ ಮತ್ತು ನಗರದ ಹಲವಾರು ಶ್ರೀಮಂತ ಕುಟುಂಬಗಳು ವೈಯಕ್ತಿಕವಾಗಿ ಅವರ ಅಂಗಡಿಯನ್ನು ತಮ್ಮ ನಿಯಮಿತ ಅಂಗಡಿಯನ್ನಾಗಿ ಮಾಡಿಕೊಂಡಿವೆ. ಇವರ ಅಂಗಡಿಯಲ್ಲಿ ನಿತ್ಯ ಗಿರಾಕಿಯಾಗಿರುವ ಕುಟುಂಬಗಳಲ್ಲಿ ಬಾಯಲ್ ಕುಟುಂಬವೂ ಒಂದು. ಬೊಯೆಲ್ ಕುಟುಂಬವು ಚಿಕಾಗೋ ನಗರದ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಯುತ ಮಾಫಿಯಾ ಗುಂಪುಗಳಲ್ಲಿ ಒಂದಾಗಿದೆ. ಸೂಟ್ಗಳನ್ನು ಆರ್ಡರ್ ಮಾಡಲು ಅಥವಾ ಅಂಗಡಿಯಲ್ಲಿನ ಅಂಚೆಪೆಟ್ಟಿಗೆಯ ಮೂಲಕ ತಮ್ಮ ವರದಿಗಾರರಿಗೆ ಪತ್ರಗಳನ್ನು ಕಳುಹಿಸಲು ಬೋಯಲ್ಸ್ ಆಗಾಗ್ಗೆ ಶ್ರೀ ಲಿಯೋನಾರ್ಡ್ ಅಂಗಡಿಗೆ ಭೇಟಿ ನೀಡುತ್ತಿದ್ದರು. ಶ್ರೀ ಲಿಯೋನಾರ್ಡ್ ಅವರು ಉದ್ದೇಶಪೂರ್ವಕವಾಗಿ ತಮ್ಮ ಅಂಗಡಿಯಲ್ಲಿ ಅಂಚೆಪೆಟ್ಟಿಗೆಯನ್ನು ಒದಗಿಸಿದ್ದಾರೆ, ಇದರಿಂದ ಗ್ರಾಹಕರು ನಗರದಲ್ಲಿ ಸಲಹೆಗಳು ಅಥವಾ ಸಂದೇಶಗಳನ್ನು ಕಳುಹಿಸಬಹುದು. ಆ ರಾತ್ರಿ ಬೋಯಲ್ ಕುಟುಂಬದ ಏಕೈಕ ಮಗ ರಿಚಿ ಬಾಯಲ್ ಅವರ ವರದಿಗಾರ ಕಳುಹಿಸಿದ ಪತ್ರಗಳನ್ನು ತೆಗೆದುಕೊಳ್ಳಲು ಶ್ರೀ ಲಿಯೋನಾರ್ಡ್ ಅವರ ಅಂಗಡಿಗೆ ಬಂದರು. ಫ್ರಾನ್ಸಿಸ್ ಎಂಬ ಮಿಸ್ಟರ್ ಬೋಯಲ್ ಅವರ ಆಪ್ತರೊಂದಿಗೆ ರಿಚಿ ಬಂದರು. ಶ್ರೀ ಲಿಯೋನಾರ್ಡ್ ಅವರ ಆಗಮನದಿಂದ ವಿಚಲಿತರಾಗಲಿಲ್ಲ ಮತ್ತು ಬೋಯಲ್ಗಳಿಗೆ ಬರೆದ ಪತ್ರಗಳ ಬಗ್ಗೆ ಕುತೂಹಲವಿರಲಿಲ್ಲ ಮತ್ತು ಟೈಲರ್ ಆಗಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಒಂದು ಪತ್ರದಲ್ಲಿ ದಿ ಔಟ್ಫಿಟ್ ಎಂಬ ಮಾಫಿಯಾ ಸಂಸ್ಥೆಯು ಕಳುಹಿಸಿದ ಪತ್ರವನ್ನು ಫ್ರಾನ್ಸಿಸ್ ಕಂಡುಕೊಂಡಿದ್ದಾನೆ. ಈ ಪತ್ರವು ಸಾಕಷ್ಟು ಖಾಸಗಿ ಮತ್ತು ಗೌಪ್ಯವಾಗಿದೆ ಎಂದು ಅವರು ಭಾವಿಸಿದ ಕಾರಣ ರಿಚಿ ಅವರು ಶ್ರೀ ಲಿಯೋನಾರ್ಡ್ ಅವರನ್ನು ಸ್ವಲ್ಪ ಸಮಯದವರೆಗೆ ಕೊಠಡಿಯಿಂದ ಹೊರಹೋಗುವಂತೆ ಕೇಳಿಕೊಂಡರು. ಲಾಬಿಯಲ್ಲಿ ಮೇಬಲ್ ಶ್ರೀ ಲಿಯೋನಾರ್ಡ್ಗೆ ಸ್ನೋಬಾಲ್ ರೂಪದಲ್ಲಿ ಉಡುಗೊರೆಯನ್ನು ತೋರಿಸುತ್ತಾನೆ. ಈ ಉಡುಗೊರೆಯನ್ನು ತನ್ನ ಪರಿಚಯಸ್ಥರೊಬ್ಬರು ಕಳುಹಿಸಿದ್ದಾರೆ ಎಂದು ಮೇಬಲ್ ಹೇಳಿದರು. ಐಫೆಲ್ ಟವರ್, ಬಿಗ್ ಬೆನ್ ಟವರ್ ಅಥವಾ ಬಾರ್ಸಿಲೋನಾದಂತಹ ಪ್ರಪಂಚದ ವಿವಿಧ ಸುಂದರ ಸ್ಥಳಗಳನ್ನು ಒಳಗೊಂಡಿರುವ ಸ್ನೋಬಾಲ್ಗಳನ್ನು ಸಂಗ್ರಹಿಸಲು ಮೇಬಲ್ ನಿಜವಾಗಿಯೂ ಇಷ್ಟಪಡುತ್ತಾನೆ, ಏಕೆಂದರೆ ಮೇಬಲ್ ಜಗತ್ತನ್ನು ಪ್ರಯಾಣಿಸಲು ಬಯಸುತ್ತಾನೆ. ಎಲ್ಲಿ ಬೇಕಾದರೂ ಹೋಗಿ ಅಂಗಡಿ ತೆರೆಯಬಹುದು, ಆದರೆ ವಾಸಿಸಲು ಚಿಕಾಗೋ ನಗರವನ್ನು ಆಯ್ಕೆ ಮಾಡಿಕೊಂಡ ಶ್ರೀ ಲಿಯೋನಾರ್ಡ್ನಲ್ಲಿ ಮಾಬಲ್ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದಳು. ರಿಚಿ ಮತ್ತು ಫ್ರಾನ್ಸಿಸ್ ಹೋದ ನಂತರ ಶ್ರೀ ಲಿಯೋನಾರ್ಡ್ ನಂತರ ಮಾಬೆಲ್ಗೆ ತಮ್ಮ ಅಂಗಡಿಯ ಪಕ್ಕದಲ್ಲಿರುವ ಗಡಿಯಾರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ಶ್ರೀ ಲಿಯೋನಾರ್ಡ್ ಅವರನ್ನು ಮೇಬಲ್ಗೆ ಪರಿಚಯಿಸಲು ಕೇಳಿದರು ಎಂದು ಹೇಳಿದರು. ಆದರೆ ಮೇಬಲ್ ಆಮಂತ್ರಣದಲ್ಲಿ ಆಸಕ್ತಿಯಿಲ್ಲ ಎಂದು ಭಾವಿಸಿದರು, ಏಕೆಂದರೆ ಅವಳು ಈಗಾಗಲೇ ಯಾರಿಗಾದರೂ ಹತ್ತಿರವಾಗಿದ್ದಳು. ಶ್ರೀ ಲಿಯೋನಾರ್ಡ್ ನಂತರ ಮ್ಯಾಬಲ್ ಅವರು ರಿಚಿಯೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದ್ದಾರೆ, ಏಕೆಂದರೆ ಅವರು ಪರಸ್ಪರ ಮಿಡಿಹೋಗುವುದನ್ನು ನೋಡಿದ್ದಾರೆ ಎಂದು ತೀರ್ಮಾನಿಸುತ್ತಾರೆ. ಕರವಸ್ತ್ರವನ್ನು ಮಡಿಸುವಾಗ ರಿಚಿ ಮಾಫಿಯಾದ ಸದಸ್ಯನಾಗಿರುವುದರಿಂದ ಹಿಂಸಾಚಾರ ಮತ್ತು ಆಯುಧಗಳೊಂದಿಗೆ ಹೆಚ್ಚಾಗಿ ಸಂಬಂಧ ಹೊಂದಿರುವ ಕಾರಣ ಜಾಗರೂಕರಾಗಿರಿ ಎಂದು ಶ್ರೀ ಲಿಯೋನಾರ್ಡ್ ಮಾಬಲ್ಗೆ ಎಚ್ಚರಿಕೆ ನೀಡುತ್ತಾನೆ. ಅಪಾಯಕಾರಿ ಬೋಯಲ್ಸ್ ಕುಟುಂಬದ ಬಗ್ಗೆ ತನಗೆ ತಿಳಿದಿದೆ ಎಂದು ಮ್ಯಾಬಲ್ ಒಪ್ಪಿಕೊಳ್ಳುತ್ತಾಳೆ, ಆದರೆ ಅವಳು ಇನ್ನೂ ರಿಚಿಯನ್ನು ನಿಭಾಯಿಸಬಲ್ಲಳು ಎಂದು ಭಾವಿಸುತ್ತಾಳೆ. ಅದರ ನಂತರ ಮೇಬಲ್ ಅವರು ಪ್ರಪಂಚವನ್ನು ಪ್ರಯಾಣಿಸಲು ಹಣವನ್ನು ಉಳಿಸಬಹುದೆಂದು ಅವರು ಹೆಚ್ಚಳವನ್ನು ಬಯಸಿದ್ದರು ಎಂದು ಹೇಳಿದರು. ಆದರೆ ಮಿಸ್ಟರ್ ಲಿಯೋನಾರ್ಡ್ ಅವರು ಅವಳ ಕೌಶಲ್ಯಗಳು ಉತ್ತಮವಾಗಿದ್ದರೆ, ವಿಶೇಷವಾಗಿ ಒಗೆಯುವ ಬಟ್ಟೆಯನ್ನು ಸರಿಯಾಗಿ ಮಡಚುವಂತಹ ಸರಳವಾದ ಕೆಲಸಗಳನ್ನು ಮಾಡಲು ಆಕೆಗೆ ಹೆಚ್ಚಳವನ್ನು ನೀಡಬಹುದು ಎಂದು ಹೇಳಿದರು. ಅಂಗಡಿಯನ್ನು ಮುಚ್ಚಿದ ನಂತರ ಮೇಬಲ್ ಮನೆಗೆ ಹಿಂದಿರುಗಿದರು. ಶ್ರೀ ಲಿಯೋನಾರ್ಡ್ ಅವರು ಇನ್ನೂ ಕೆಲವು ಕೆಲಸಗಳನ್ನು ಮಾಡಬೇಕಾಗಿರುವುದರಿಂದ ಅಂಗಡಿಯಲ್ಲಿ ಹೆಚ್ಚು ಕಾಲ ಉಳಿಯಲು ನಿರ್ಧರಿಸಿದರು. ತಡರಾತ್ರಿಯಲ್ಲಿ ಶ್ರೀ ಲಿಯೋನಾರ್ಡ್ ತನ್ನ ಮೇಜಿನ ಬಳಿ ಗಾಢ ನಿದ್ದೆಯಲ್ಲಿದ್ದಾನೆ ಮತ್ತು ಅವನ ಕುಟುಂಬದ ಹಿಂದಿನ ಮತ್ತು ಜ್ವಾಲೆಗಳ ಬಗ್ಗೆ ಕನಸು ಕಾಣುತ್ತಾನೆ. ಸ್ವಲ್ಪ ಸಮಯದ ನಂತರ ಶ್ರೀ ಲಿಯೋನಾರ್ಡ್ ತನ್ನ ಅಂಗಡಿಯ ಬಾಗಿಲು ಯಾರೋ ತೆರೆಯುವ ಶಬ್ದವನ್ನು ಕೇಳಿ ಎಚ್ಚರವಾಯಿತು. ಒಟ್ಟಿಗೆ ಸಮಯ ಕಳೆಯಲು ಆ ಸ್ಥಳದಲ್ಲಿ ಆಕಸ್ಮಿಕವಾಗಿ ಭೇಟಿಯಾದ ಮೇಬಲ್ ಮತ್ತು ರಿಚಿ ಅವರಿಂದ ಧ್ವನಿ ಬಂದಿದೆ ಎಂದು ಅದು ಬದಲಾಯಿತು. ಅಂದರೆ ಮೇಬಲ್ ಮತ್ತು ರಿಚಿ ನಡುವಿನ ಪ್ರಣಯ ಸಂಬಂಧದ ಬಗ್ಗೆ ಶ್ರೀ ಲಿಯೋನಾರ್ಡ್ ಅವರ ಊಹೆಯು ಸರಿಯಾಗಿದೆ ಎಂದು ಸಾಬೀತಾಗಿದೆ. ಆ ರಾತ್ರಿ ರಿಚಿ ತನ್ನ ದತ್ತು ಪಡೆದ ಸಹೋದರ ಫ್ರಾನ್ಸಿಸ್ ಬಗ್ಗೆ ಮಾಬಲ್ಗೆ ಹೇಳುತ್ತಾನೆ. ತಮ್ಮ ಕುಟುಂಬದಲ್ಲಿ ಒಬ್ಬ ದೇಶದ್ರೋಹಿ ಇದ್ದಾನೆ ಎಂದು ಫ್ರಾನ್ಸಿಸ್ ಭಾವಿಸಿದ್ದರು. ಅವರು ಲಾ ಫಾಂಟೈನ್ ಎಂಬ ತಮ್ಮ ಪ್ರತಿಸ್ಪರ್ಧಿ ಮಾಫಿಯಾ ಗುಂಪಿಗೆ ರಹಸ್ಯವಾಗಿ ಮಾಹಿತಿಯನ್ನು ಸೋರಿಕೆ ಮಾಡಿದರು. ರಿಚಿಯು ಫ್ರಾನ್ಸಿಸ್ ಅನ್ನು ನಿಜವಾಗಿಯೂ ಇಷ್ಟಪಡಲಿಲ್ಲ, ಏಕೆಂದರೆ ರಿಚಿಯ ತಂದೆ ರಾಯ್ ಬೊಯೆಲ್ ಯಾವಾಗಲೂ ಫ್ರಾನ್ಸಿಸ್ ಅನ್ನು ನಂಬುತ್ತಾನೆ ಮತ್ತು ಅವನ ಸ್ವಂತ ಜೈವಿಕ ಮಗನಿಗಿಂತ ಹೆಚ್ಚಾಗಿ ಅವನ ಮೇಲೆ ಅವಲಂಬಿತನಾಗಿದ್ದನು. ರಿಚಿ ತನ್ನ ತಂದೆಯನ್ನು 6 ಗುಂಡುಗಳಿಂದ ರಕ್ಷಿಸಿದ ಅಪರಿಚಿತನಾಗಿದ್ದರಿಂದ ಫ್ರಾನ್ಸಿಸ್ ಅನ್ನು ತನ್ನ ಸಹೋದರ ಅಥವಾ ಕುಟುಂಬ ಎಂದು ಎಂದಿಗೂ ಯೋಚಿಸಲಿಲ್ಲ. ತನ್ನ ತಂದೆ ಫ್ರಾನ್ಸಿಸ್ ಅನ್ನು ತನ್ನ ವಿಶ್ವಾಸಾರ್ಹನನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ರಿಚಿ ಅನುಮಾನಿಸಿದನು, ಏಕೆಂದರೆ ಅವನು ಅವನಿಗೆ ಋಣಿಯಾಗಿದ್ದಾನೆ. ರಿಚಿ ಮತ್ತು ಮೇಬಲ್ ನಡುವಿನ ಎಲ್ಲಾ ಸಂಭಾಷಣೆಗಳನ್ನು ಕೇಳುತ್ತಿರುವಾಗ ಶ್ರೀ ಲಿಯೋನಾರ್ಡ್ ಆಕಸ್ಮಿಕವಾಗಿ ಅವರ ಕೈಯಿಂದ ಒಂದು ವಸ್ತುವನ್ನು ಕೆಳಕ್ಕೆ ಇಳಿಸಿ ಅವರಿಗೆ ಅರಿವು ಮೂಡಿಸುವ ಶಬ್ದವನ್ನು ಮಾಡಿದರು. ಆದಾಗ್ಯೂ ಶ್ರೀ ಲಿಯೋನಾರ್ಡ್ ತ್ವರಿತವಾಗಿ ತನ್ನ ಮೇಜಿನ ಬಳಿಗೆ ಮರಳಲು ಮತ್ತು ಅಲ್ಲಿ ನಿದ್ರಿಸುತ್ತಿರುವಂತೆ ನಟಿಸಲು ಸಾಧ್ಯವಾಯಿತು. ಅದರ ನಂತರ ಶ್ರೀ ಲಿಯೋನಾರ್ಡ್ ಅನ್ನು ಎಬ್ಬಿಸಲು ಮತ್ತು ಅವನ ನಿದ್ರೆಗೆ ಭಂಗ ತರಲು ಅವಳು ಬಯಸದ ಕಾರಣ ಮ್ಯಾಬಲ್ ರಿಚಿಯನ್ನು ಅಂಗಡಿಯಿಂದ ಹೊರಗೆ ಕರೆದೊಯ್ದಳು. ಕೆಲವು ದಿನಗಳ ನಂತರ ರಿಚಿ ಮತ್ತು ಫ್ರಾನ್ಸಿಸ್ ಅವರು ಸಾಮಾನ್ಯವಾಗಿ ಪ್ರತಿ ವಾರ ಮಾಡಿದಂತೆ ಮೇಲ್ ಅನ್ನು ತೆಗೆದುಕೊಳ್ಳಲು ಲಿಯೋನಾರ್ಡ್ ಅಂಗಡಿಗೆ ಮರಳಿದರು. ಆ ರಾತ್ರಿ ಫ್ರಾನ್ಸಿಸ್ ಮತ್ತು ರಿಚಿ ಮತ್ತೆ ಮಾಫಿಯಾ ಗುಂಪು ದಿ ಔಟ್ಫಿಟ್ ಕಳುಹಿಸಿದ ಲಕೋಟೆಯನ್ನು ಹುಡುಕುತ್ತಾರೆ. ಅದರಲ್ಲಿ ಒಂದು ಪತ್ರ ಮತ್ತು ಕ್ಯಾಸೆಟ್ ಇದೆ. ಅದರ ನಂತರ ಫ್ರಾನ್ಸಿಸ್ ಮತ್ತು ರಿಚಿ ಶ್ರೀ ಲಿಯೋನಾರ್ಡ್ ಅವರ ಅಂಗಡಿಯನ್ನು ಶ್ರೀ ರಾಯ್ ಅವರಿಗೆ ವರದಿ ಮಾಡಲು ಹೊರಟರು. ಅದೇ ಸಂಜೆ ಫ್ರಾನ್ಸಿಸ್ ಮತ್ತು ರಿಚಿ ಅವಸರದಲ್ಲಿ ಶ್ರೀ ಲಿಯೋನಾರ್ಡ್ ಅಂಗಡಿಗೆ ಮರಳಿದರು.
ಹೊಟ್ಟೆಗೆ ಗುಂಡೇಟಿನಿಂದ ಗಾಯಗೊಂಡಿದ್ದ ರಿಚಿಯನ್ನು ಫ್ರಾನ್ಸಿಸ್ ಅವರು ಶ್ರೀ ಲಿಯೋನಾರ್ಡ್ ಕೆಲಸ ಮಾಡುತ್ತಿದ್ದ ಹಿಂದಿನ ಕೋಣೆಗೆ ಕರೆದೊಯ್ದರು. ನಂತರ ಫ್ರಾನ್ಸಿಸ್ ಅವರು ಶ್ರೀರಾಯ್ ಅವರನ್ನು ಸಂಪರ್ಕಿಸುತ್ತಾರೆ. ಅವರು ಮತ್ತು ರಿಚಿ ಅವರು ಲಾ ಫೌಂಟೇನ್ ಮಾಬ್ ಗುಂಪಿನಿಂದ ದಾಳಿಗೊಳಗಾದರು ಮತ್ತು ಪ್ರಸ್ತುತ ಲಿಯೋನಾರ್ಡ್ ಅಂಗಡಿಯಲ್ಲಿ ಅಡಗಿಕೊಂಡಿದ್ದಾರೆ. ಶ್ರೀರಾಯರು ಅವರನ್ನು ಕರೆದುಕೊಂಡು ಹೋಗಲು ಶೀಘ್ರದಲ್ಲೇ ಅಲ್ಲಿಗೆ ಬರುವುದಾಗಿ ಹೇಳಿದರು. ಅದರ ನಂತರ ಫ್ರಾನ್ಸಿಸ್ ಶ್ರೀ ಲಿಯೋನಾರ್ಡ್ ಅವರನ್ನು ರಿಚಿಯ ದೇಹದ ಮೇಲೆ ಗಾಯವನ್ನು ಹೊಲಿಯಲು ಕೇಳಿದರು, ಇದರಿಂದಾಗಿ ರಕ್ತಸ್ರಾವವು ನಿಲ್ಲುತ್ತದೆ. ಶ್ರೀ ಲಿಯೋನಾರ್ಡ್ ಮೊದಲಿಗೆ ಹಿಂಜರಿಯುತ್ತಿದ್ದರು, ಏಕೆಂದರೆ ಅವರು ಎಂದಿಗೂ ಯಾರೊಬ್ಬರ ಗಾಯಗಳನ್ನು ಹೊಲಿಯಲಿಲ್ಲ, ಆದರೆ ಅವರು ಯುದ್ಧದಲ್ಲಿ ಸ್ವಲ್ಪ ಅನುಭವವನ್ನು ಹೊಂದಿದ್ದರಿಂದ ಅವರು ಹಾಗೆ ಮಾಡಿದರು. ಅಸಹನೀಯ ನೋವಿನಿಂದ ರಿಚಿ ಪ್ರಜ್ಞಾಹೀನನಾಗಿ ಬಿದ್ದನು, ತನ್ನ ದೇಹದ ಮೇಲಿನ ಗಾಯಗಳಿಗೆ ಯಾವುದೇ ಅರಿವಳಿಕೆ ಇಲ್ಲದೆ ಹೊಲಿಗೆ ಹಾಕಲಾಗಿದೆ ಎಂದು ನೆನಪಿಸಿಕೊಂಡರು. ರಿಚಿಯ ಗಾಯವನ್ನು ಯಶಸ್ವಿಯಾಗಿ ಹೊಲಿಯಿದ ನಂತರ ಶ್ರೀ ಲಿಯೋನಾರ್ಡ್ ಅಂತಿಮವಾಗಿ ರಿಚಿಯ ರಕ್ತಸ್ರಾವವನ್ನು ನಿಲ್ಲಿಸಲು ಸಾಧ್ಯವಾಯಿತು. ಅಷ್ಟರಲ್ಲಿ ಫ್ರಾನ್ಸಿಸ್ ಸೂಟ್ಕೇಸ್ನಲ್ಲಿದ್ದ ಟೇಪನ್ನು ತೆಗೆದುಕೊಂಡು ಶ್ರೀ ಲಿಯೋನಾರ್ಡ್ಗೆ ರಿಚಿಯನ್ನು ಸ್ವಲ್ಪ ಸಮಯ ನೋಡಿಕೊಳ್ಳುವಂತೆ ಹೇಳಿದರು. ಶ್ರೀ ಲಿಯೋನಾರ್ಡ್ ನಿರಾಕರಿಸಿದರು ಮತ್ತು ರಿಚಿ ಮತ್ತು ಅವರ ಸೂಟ್ಕೇಸ್ ಅನ್ನು ತೆಗೆದುಕೊಳ್ಳಲು ಫ್ರಾನ್ಸಿಸ್ಗೆ ಕೇಳಿದರು, ಏಕೆಂದರೆ ಅವರು ಬೋಯೆಲ್ ಕುಟುಂಬದ ತೊಂದರೆಗಳು ಮತ್ತು ಘರ್ಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸಲಿಲ್ಲ. ಹಾಗಿದ್ದರೂ ಫ್ರಾನ್ಸಿಸ್ ರಿಚಿ ಹೆಚ್ಚು ಕಾಲ ಉಳಿಯಬೇಕೆಂದು ಒತ್ತಾಯಿಸಿದರು, ಏಕೆಂದರೆ ಲಿಯೋನಾರ್ಡ್ ಅಂಗಡಿಯು ಸದ್ಯಕ್ಕೆ ಸುರಕ್ಷಿತ ಸ್ಥಳವಾಗಿದೆ. ಫ್ರಾನ್ಸಿಸ್ ಅವರು ತಕ್ಷಣವೇ ಹೊರಡಬೇಕಾಯಿತು, ಏಕೆಂದರೆ ಅವರು ಕ್ಯಾಸೆಟ್ ಪ್ಲೇಯರ್ ಅನ್ನು ಹುಡುಕಬೇಕಾಗಿತ್ತು, ಆದ್ದರಿಂದ ಅವರು ಟೇಪ್ನ ವಿಷಯಗಳನ್ನು ತೆರೆಯಲು ಸಾಧ್ಯವಾಯಿತು. ಟೇಪ್ಗಳು ಬೋಯೆಲ್ ಕುಟುಂಬದ ಸದಸ್ಯನ ಕದ್ದಾಲಿಕೆಯ ಧ್ವನಿಮುದ್ರಣಗಳಾಗಿವೆ ಎಂದು ಫ್ರಾನ್ಸಿಸ್ ನಂತರ ವಿವರಿಸಿದರು. ಎಫ್ಬಿಐಗೆ ಸಹಕರಿಸುವ ಬೋಯೆಲ್ಸ್ ಕುಟುಂಬದಲ್ಲಿ ಒಬ್ಬ ದೇಶದ್ರೋಹಿ ಇದ್ದಾನೆ ಎಂದು ಅವರು ಶಂಕಿಸಿದ್ದಾರೆ ಮತ್ತು ನಂತರ ಬೋಯೆಲ್ಸ್ ಸಾಮಾನ್ಯವಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದು ದೋಷವನ್ನು ಸ್ಥಾಪಿಸುತ್ತಾರೆ. ಹಿಂದೆ ಫ್ರಾನ್ಸಿಸ್ ಮತ್ತು ರಿಚಿ ಟೇಪ್ ಅನ್ನು ಬೇರೆಡೆ ಪ್ಲೇ ಮಾಡಲು ಉದ್ದೇಶಿಸಿದ್ದರು, ಆದರೆ ಲಾ ಫೌಂಟೇನ್ ಗುಂಪಿನ ಸದಸ್ಯರು ಹೊಂಚುದಾಳಿಯಿಂದ ರಿಚಿಯನ್ನು ಗಾಯಗೊಳಿಸಿದರು. ಅನೇಕ ಮಾಫಿಯಾ ಗುಂಪುಗಳು ಬೋಯೆಲ್ ಕುಟುಂಬವನ್ನು ನಾಶಮಾಡಲು ಟೇಪ್ಗಳನ್ನು ಪಡೆಯಲು ಬಯಸುತ್ತವೆ, ಆದ್ದರಿಂದ ಫ್ರಾನ್ಸಿಸ್ ತಕ್ಷಣವೇ ಕ್ಯಾಸೆಟ್ ಪ್ಲೇಯರ್ ಅನ್ನು ಹುಡುಕಬೇಕು ಮತ್ತು ಅವರ ಕುಟುಂಬದಲ್ಲಿ ದೇಶದ್ರೋಹಿ ಯಾರೆಂದು ಕಂಡುಹಿಡಿಯಲು ಟೇಪ್ ಅನ್ನು ಪ್ಲೇ ಮಾಡಬೇಕು. ಫ್ರಾನ್ಸಿಸ್ ಅಂಗಡಿಯಿಂದ ಹೊರಬಂದ ಕ್ಷಣಗಳ ನಂತರ ರಿಚಿ ಅಂತಿಮವಾಗಿ ತನ್ನ ಪ್ರಜ್ಞೆಗೆ ಬಂದನು. ಶ್ರೀ ಲಿಯೋನಾರ್ಡ್ ಅವರು ಟೇಪ್ಗಳ ಬಗ್ಗೆ ಮತ್ತು ಬೋಯೆಲ್ ಕುಟುಂಬಕ್ಕೆ ದೇಶದ್ರೋಹಿ ಫ್ರಾನ್ಸಿಸ್ ಇಂದ ಕಥೆಯನ್ನು ತಿಳಿದಿದ್ದರು ಎಂದು ಹೇಳಿದ್ದಾರೆ. ಶ್ರೀ ಲಿಯೋನಾರ್ಡ್ ಅವರು ತಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ದೇಶದ್ರೋಹಿ ಎಂದು ಶಂಕಿಸಿದ್ದೀರಾ ಎಂದು ರಿಚಿಯನ್ನು ಕೇಳಿದರು. ಶ್ರೀ ಲಿಯೋನಾರ್ಡ್ ನಂತರ ದೇಶದ್ರೋಹಿ ಬೋಯೆಲ್ ಕುಟುಂಬಕ್ಕೆ ಹತ್ತಿರವಿರುವ ಯಾರಾದರೂ ಇರಬಹುದು, ಆದರೆ ಬೋಯೆಲ್ ಕುಟುಂಬದ ಭಾಗವಾಗಿರುವುದಿಲ್ಲ ಎಂದು ಹೇಳಿದರು. ಅದರ ನಂತರ ಶ್ರೀ ಲಿಯೋನಾರ್ಡ್ ತಮ್ಮ ಕುರ್ಚಿಯಲ್ಲಿ ಬಟ್ಟೆ ಹೊಲಿಯುತ್ತಾ ಕುಳಿತು ತಮ್ಮ ಶತ್ರುಗಳಿಗೆ ಮಾಹಿತಿಯನ್ನು ಸೋರಿಕೆ ಮಾಡಿದ ದೇಶದ್ರೋಹಿ ಎಂದು ಹೇಳಿದರು. ಇದನ್ನು ಕೇಳಿದ ರಿಚಿ ಸ್ವಲ್ಪ ಹೊತ್ತು ಸುಮ್ಮನಿದ್ದನು, ನಂತರ ಜೋರಾಗಿ ನಕ್ಕನು, ಏಕೆಂದರೆ ಅವನ ಮಾತು ಕೇವಲ ತಮಾಷೆಯಾಗಿದೆ ಎಂದು ಅವನು ಭಾವಿಸಿದನು. ಶ್ರೀ ಲಿಯೋನಾರ್ಡ್ ಕೂಡ ರಿಚಿಯೊಂದಿಗೆ ನಕ್ಕರು ಮತ್ತು ನಂತರ ಹೊಲಿಯುವುದನ್ನು ಮುಂದುವರೆಸಿದರು. ಶ್ರೀ ಲಿಯೋನಾರ್ಡ್ ಅವರು ಕೇವಲ ಸಾಮಾನ್ಯ ಟೈಲರ್ ಆಗಿರುವುದರಿಂದ ಅವರು ದೇಶದ್ರೋಹಿಯಾಗಲು ಸಾಧ್ಯವಿಲ್ಲ ಎಂದು ರಿಚಿ ಹೇಳಿದರು. ಇದನ್ನು ಕೇಳಿದ ಶ್ರೀ ಲಿಯೋನಾರ್ಡ್ ಅವರು ಟೈಲರ್ ಅಲ್ಲ, ಆದರೆ ಕಟ್ಟರ್ ಎಂದು ವಿವರಿಸಿದರು. ಟೈಲರ್ ಮತ್ತು ಕಟ್ಟರ್ ನಡುವೆ ವ್ಯತ್ಯಾಸವಿದೆ, ಅದರಲ್ಲಿ ದಾರ ಮತ್ತು ಸೂಜಿ ಇರುವವರು ಟೈಲರ್ ಆಗಬಹುದು. ಸ್ವತಃ ಅವರು ದಿ ರೋ ಎಂಬ ವಿಶ್ವದ ಅತ್ಯುತ್ತಮ ಫ್ಯಾಷನ್ ಅಂಗಡಿಯಲ್ಲಿ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಶ್ರೀ ಲಿಯೋನಾರ್ಡ್ ಅವರು ಅಂತಿಮವಾಗಿ ತಮ್ಮ ಸ್ವಂತ ಅಂಗಡಿಯನ್ನು ತೆರೆಯಲು ಅನುಮತಿ ಪಡೆಯುವ ಮೊದಲು ಸ್ಥಳದಲ್ಲಿ ಅಪ್ರೆಂಟಿಸ್ ಆಗಿ ದೀರ್ಘಕಾಲ ಕಳೆದಿದ್ದರು. ಅದರ ನಂತರ ಶ್ರೀ ಲಿಯೋನಾರ್ಡ್ ಅವರು ತಮ್ಮ ಕುಟುಂಬದಲ್ಲಿ ದೇಶದ್ರೋಹಿಯನ್ನು ಹುಡುಕಲು ಫ್ರಾನ್ಸಿಸ್ ಒತ್ತಾಯಿಸಿದರು, ನಂತರ ದೇಶದ್ರೋಹಿ ಫ್ರಾನ್ಸಿಸ್ ಅವರೇ ಆಗಿರಬಹುದು ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ಫ್ರಾನ್ಸಿಸ್ ಲಿಯೋನಾರ್ಡ್ ಅಂಗಡಿಗೆ ಮರಳಿದರು. ಫ್ರಾನ್ಸಿಸ್ ರಿಚಿಯನ್ನು ಭೇಟಿಯಾಗುವ ಮೊದಲು ಮಿಸ್ಟರ್ ಲಿಯೋನಾರ್ಡ್ ಅವರು ಫ್ರಾನ್ಸಿಸ್ಗೆ ಪಿಸುಗುಟ್ಟಿದರು, ರಿಚಿ ಅವರನ್ನು ದೇಶದ್ರೋಹಿ ಎಂದು ಶಂಕಿಸಿದ್ದಾರೆ ಮತ್ತು ರಿಚಿ ಅವರು ಮೊದಲು ಬಿಟ್ಟುಹೋದ ಸೂಟ್ಕೇಸ್ ಅನ್ನು ತೆರೆದರು. ಅಂದರೆ ಶ್ರೀ ಲಿಯೋನಾರ್ಡ್ ಅವರು ರಿಚಿ ಮತ್ತು ಫ್ರಾನ್ಸಿಸ್ ನಡುವೆ ಪರಸ್ಪರ ಅನುಮಾನಿಸುವಂತೆ ಆಡುತ್ತಿದ್ದಾರೆ. ಶ್ರೀ ಲಿಯೋನಾರ್ಡ್ನ ಹಿಂದಿನ ಮಾತುಗಳಿಂದ ಪ್ರಭಾವಿತನಾದ ರಿಚಿ ಫ್ರಾನ್ಸಿಸ್ ಅನ್ನು ವಿಚಾರಿಸಲು ಪ್ರಾರಂಭಿಸಿದನು ಮತ್ತು ಲಾ ಫೌಂಟೇನ್ನ ಜನರು ಹೊಡೆದ ಅನೇಕ ಹೊಡೆತಗಳಲ್ಲಿ ಫ್ರಾನ್ಸಿಸ್ಗೆ ಗಾಯವಾಗದಿದ್ದಾಗ ಅವನು ಮಾತ್ರ ಏಕೆ ಹೊಡೆದನು ಎಂದು ಕೇಳಿದನು. ಆ ರಾತ್ರಿ ಅವರು ಅದೃಷ್ಟಶಾಲಿಯಾಗಿದ್ದರು ಎಂದು ಫ್ರಾನ್ಸಿಸ್ ಉತ್ತರಿಸಿದರು. ನಂತರ ಫ್ರಾನ್ಸಿಸ್ ಅವರು ಟೇಪ್ ಅನ್ನು ಕ್ಯಾಸೆಟ್ ಸ್ಕ್ರೀನಿಂಗ್ಗೆ ಮತ್ತು ಅಲ್ಲಿಗೆ ತೆಗೆದುಕೊಂಡು ಹೋಗುವುದಾಗಿ ಹೇಳಿದರು. ಆದರೆ ರಿಚಿ ಅದನ್ನು ನಿಷೇಧಿಸಿದನು, ಏಕೆಂದರೆ ಶೀಘ್ರದಲ್ಲೇ ಅವರನ್ನು ಕರೆದುಕೊಂಡು ಹೋಗಲು ಬರುವ ತನ್ನ ತಂದೆಗಾಗಿ ಕಾಯಲು ಅವನು ಬಯಸಿದನು. ರಿಚಿ ಮತ್ತು ಫ್ರಾನ್ಸಿಸ್ ನಡುವೆ ವಿಷಯಗಳು ತುಂಬಾ ಬಿಸಿಯಾದವು, ಅವರು ಟೇಪ್ನಲ್ಲಿ ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು. ಕೊನೆಯವರೆಗೂ ಸೂಟ್ಕೇಸ್ ಖಾಲಿಯಾಗಿದೆ ಎಂದು ರಿಚಿ ಮತ್ತು ಫ್ರಾನ್ಸಿಸ್ ಅರಿತುಕೊಂಡಾಗ ಅವರು ತಕ್ಷಣ ಪರಸ್ಪರ ಬಂದೂಕುಗಳನ್ನು ತೋರಿಸಿದರು. ರಿಚಿ ಒಂದು ಗುಂಡು ಹಾರಿಸಿದರು, ಆದರೆ ತಪ್ಪಿಸಿಕೊಂಡರು, ಆದರೆ ಫ್ರಾನ್ಸಿಸ್ನ ಹೊಡೆತವು ರಿಚಿಯ ಕುತ್ತಿಗೆಗೆ ಬಡಿದು ಅವನನ್ನು ಕೊಂದಿತು. ಫ್ರಾನ್ಸಿಸ್ ತಕ್ಷಣವೇ ರಿಚಿ ಮರೆಮಾಡಿದ ಟೇಪ್ ಅನ್ನು ಹುಡುಕಿದರು. ಸ್ವಲ್ಪ ಸಮಯದ ನಂತರ ಶ್ರೀರಾಯ್ ಮತ್ತು ಅವನ ಜನರು ಶ್ರೀ ಲಿಯೋನಾರ್ಡ್ ಅಂಗಡಿಗೆ ಬಂದರು. ಅವರು ಸ್ವಲ್ಪ ಗಾಬರಿಯಾದರು ಮತ್ತು ತಕ್ಷಣವೇ ಶ್ರೀ ಲಿಯೋನಾರ್ಡ್ ಅವರನ್ನು ರಿಚಿಯ ದೇಹವನ್ನು ಮರೆಮಾಡಲು ಮತ್ತು ರಿಚಿಯ ರಕ್ತದ ಕಲೆಗಳನ್ನು ನೆಲವನ್ನು ಸ್ವಚ್ಛಗೊಳಿಸಲು ಸ್ವಲ್ಪ ಸಮಯವನ್ನು ಖರೀದಿಸಲು ಕೇಳಿದರು. ಶ್ರೀ ರಾಯ್ ಅಂಗಡಿಗೆ ಕಾಲಿಡುವ ಹೊತ್ತಿಗೆ ನೆಲವು ಸ್ವಚ್ಛವಾಗಿತ್ತು ಮತ್ತು ರಿಚಿ ಇರುವಿಕೆಯ ಬಗ್ಗೆ ಸುಳ್ಳು ಹೇಳಲು ಫ್ರಾನ್ಸಿಸ್ ಸಾಕಷ್ಟು ಸಮಯವನ್ನು ಹೊಂದಿದ್ದರು. ರಿಚಿ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳದೆ ದಿ ಔಟ್ಫಿಟ್ನಿಂದ ಟೇಪ್ನೊಂದಿಗೆ ಹೊರಟುಹೋದನೆಂದು ಫ್ರಾನ್ಸಿಸ್ ವಿವರಿಸಿದರು. ಶ್ರೀ ರಾಯ್ ನಂತರ ಫ್ರಾನ್ಸಿಸ್ಗೆ ತಕ್ಷಣವೇ ರಿಚಿಯನ್ನು ಹುಡುಕಲು ಮತ್ತು ಅವನನ್ನು ಮರಳಿ ಕರೆತರುವಂತೆ ಕೇಳಿಕೊಂಡರು. ಶ್ರೀ ಲಿಯೋನಾರ್ಡ್ ಅವರೊಂದಿಗೆ ಮಾತನಾಡುವಾಗ ಶ್ರೀ ರಾಯ್ ಕಾಯುತ್ತಿದ್ದರು. ಪ್ರಸ್ತುತ ವಿಶ್ವದಲ್ಲಿಯೇ ದಿ ಔಟ್ಫಿಟ್ ಎಂಬ ದೊಡ್ಡ ಮಾಫಿಯಾ ಸಂಸ್ಥೆ ಇದ್ದು ಯುರೋಪ್ ಮತ್ತು ಅಮೆರಿಕದ ವಿವಿಧ ದೇಶಗಳಲ್ಲಿ ನೆಟ್ವರ್ಕ್ ಹೊಂದಿದೆ ಎಂದು ಅವರು ಹೇಳಿದರು.
ಶ್ರೀರಾಯ್ ನಂತರ ಬೊಯೆಲ್ ಕುಟುಂಬವು ತಮ್ಮ ಮೈತ್ರಿಯಾಗಲು ಸಂಸ್ಥೆಯಿಂದ ಪ್ರಸ್ತಾಪವನ್ನು ಸ್ವೀಕರಿಸಿದೆ ಎಂದು ವಿವರಿಸಿದರು. ಏಕೆಂದರೆ ಬೊಯೆಲ್ ಕುಟುಂಬವು ಲಾ ಫೌಂಟೇನ್ ವಿರುದ್ಧ ಹೋರಾಡಲು ಧೈರ್ಯವಿರುವ ಏಕೈಕ ಮಾಫಿಯಾ ಗುಂಪು. ಅದಕ್ಕಾಗಿಯೇ FBI ವೈರ್ಟ್ಯಾಪಿಂಗ್ ಟೇಪ್ ಅನ್ನು ಕಳುಹಿಸುವ ಮೂಲಕ ದಿ ಔಟ್ಫಿಟ್ ಅವರಿಗೆ ಸಹಾಯ ಮಾಡಿತು. ಆದ್ದರಿಂದ ಅವರು ಬೊಯೆಲ್ ಕುಟುಂಬದಲ್ಲಿ ದೇಶದ್ರೋಹಿ ಯಾರೆಂದು ಕಂಡುಹಿಡಿಯಬಹುದು. ಶ್ರೀ ಲಿಯೋನಾರ್ಡ್ ಆಶ್ಚರ್ಯದಿಂದ ನೋಡಿದರು ಮತ್ತು ಶ್ರೀರಾಯ್ ಅವರಿಗೆ ಎಲ್ಲವನ್ನೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದರು, ಏಕೆಂದರೆ ಅದಕ್ಕೂ ಮೊದಲು ಶ್ರೀರಾಯ್ ಅವರು ತಮ್ಮ ಗುಂಪಿನ ವ್ಯವಹಾರಗಳ ಬಗ್ಗೆ ಅವರಿಗೆ ಏನನ್ನೂ ಹೇಳಿರಲಿಲ್ಲ. ರಿಚಿ ಪ್ರಸ್ತುತ ಲಿಯೋನಾರ್ಡ್ ಅಂಗಡಿಯಲ್ಲಿದ್ದಾರೆ ಎಂದು ಶ್ರೀರಾಯ್ ಅರಿತುಕೊಂಡರು, ಏಕೆಂದರೆ ಅವರ ಕೋಟ್ ಇನ್ನೂ ನೇತಾಡುತ್ತಿದೆ. ಚಳಿಗಾಲದಲ್ಲಿ ಹೊರಗೆ ಹೋದಾಗ ರಿಚಿ ತನ್ನ ಕೋಟ್ ಅನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಶ್ರೀರಾಯ್ಗೆ ತಿಳಿದಿತ್ತು. ಆದ್ದರಿಂದ ಶ್ರೀ ಲಿಯೋನಾರ್ಡ್ಗೆ ಮರೆಮಾಡಲು ಏನಾದರೂ ಇದೆ ಎಂದು ಅವರಿಗೆ ಖಚಿತವಾಗಿತ್ತು. ನಿಜವಾಗಿಯೂ ಏನಾಯಿತು ಎಂದು ಹೇಳಲು ಶ್ರೀರಾಯ್ ಶ್ರೀ ಲಿಯೋನಾರ್ಡ್ಗೆ ಬಂದೂಕಿನಿಂದ ಬೆದರಿಕೆ ಹಾಕುತ್ತಾನೆ. ಆದರೆ ಅವನು ಏನನ್ನೂ ವಿವರಿಸುವ ಮೊದಲು ಫ್ರಾನ್ಸಿಸ್ ಇದ್ದಕ್ಕಿದ್ದಂತೆ ಮೇಬಲ್ ಅನ್ನು ಹೊತ್ತುಕೊಂಡು ಕೋಣೆಗೆ ಪ್ರವೇಶಿಸಿದನು. ಫ್ರಾನ್ಸಿಸ್ನಿಂದ ಮಾಬಲ್ ಕೊಲ್ಲಲ್ಪಡುತ್ತಾನೆ ಎಂದು ಹೆದರಿದ ಶ್ರೀ ಲಿಯೋನಾರ್ಡ್ ನಂತರ ರಿಚಿ ಮುಜುಗರಕ್ಕೊಳಗಾದರು ಎಂದು ವಿವರಿಸಿದರು, ಏಕೆಂದರೆ ಫ್ರಾನ್ಸಿಸ್ ಅವರು ಯಾರನ್ನೂ ಶೂಟ್ ಮಾಡದೆ ಲಾ ಫೌಂಟೇನ್ನ 4 ಜನರನ್ನು ಶೂಟ್ ಮಾಡಲು ಯಶಸ್ವಿಯಾದರು. ಆದ್ದರಿಂದ ರಿಚಿ ಲಾ ಫೌಂಟೇನ್ನ ಸ್ಥಳಕ್ಕೆ ಹಿಂತಿರುಗಲು ನಿರ್ಧರಿಸಿದರು. ರಾಯ್ಗೆ ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಲು ಲಾ ಫೌಂಟೇನ್ನಿಂದ ಜನರನ್ನು ಶೂಟ್ ಮಾಡಿ. ಶ್ರೀ ಲಿಯೋನಾರ್ಡ್ ಅವರು ಇದನ್ನು ಮೊದಲೇ ಅವನಿಗೆ ಹೇಳಲಿಲ್ಲ ಎಂಬ ಕಾರಣವನ್ನು ವಿವರಿಸಿದರು, ಏಕೆಂದರೆ ರಿಚಿ ಅವರು ಶ್ರೀರಾಯ್ ಅವರಿಗೆ ಹೇಳಲು ಅವರು ಚಿಂತಿಸಬೇಡಿ ಎಂದು ನಿಷೇಧಿಸಿದರು. ಶ್ರೀರಾಯ್ ನಂತರ ಫ್ರಾನ್ಸಿಸ್ ಮಾಬಲ್ ಅನ್ನು ಏಕೆ ತಂದರು ಎಂದು ರಿಚಿಯನ್ನು ಕೇಳಿದರು. ಫ್ರಾನ್ಸಿಸ್ ವಿವರಿಸುತ್ತಾನೆ, ರಿಚಿ ಬಹುಶಃ ರಿಚಿಯ ಗೆಳತಿಯಾಗಿದ್ದ ಕಾರಣ ಮ್ಯಾಬಲ್ ಮನೆಗೆ ಹೋಗಿದ್ದಳು. ಇದನ್ನು ಕೇಳಿದ ಶ್ರೀರಾಯ್ ಅವರು ರಿಚಿ ಈಗ ಎಲ್ಲಿದ್ದಾರೆ ಎಂದು ಮಾಬಲ್ ಅವರನ್ನು ಕೇಳಿದರು. ಆದರೆ ರಿಚಿ ಇರುವಿಕೆಯ ಬಗ್ಗೆ ತನಗೆ ಏನೂ ತಿಳಿದಿಲ್ಲ ಎಂದು ಮೇಬಲ್ ಒಪ್ಪಿಕೊಂಡರು. ಫ್ರಾನ್ಸಿಸ್ ನಂತರ ಮಾಬಲ್ನ ಮಾತುಗಳನ್ನು ಅಡ್ಡಿಪಡಿಸುತ್ತಾನೆ ಮತ್ತು ಮ್ಯಾಬಲ್ನ ಕಾರ್ಪೆಟ್ನಲ್ಲಿ ರಕ್ತದ ಕಲೆಯನ್ನು ತಾನು ನೋಡಿದ್ದೇನೆ ಎಂದು ಹೇಳುತ್ತಾನೆ, ಅದು ಬಹುಶಃ ರಿಚಿಯ ರಕ್ತ. ತನ್ನ ಕೋಪವನ್ನು ಕಳೆದುಕೊಳ್ಳುತ್ತಿದೆ ಎಂದು ಭಾವಿಸಿದ ಶ್ರೀರಾಯರು ಬಲವನ್ನು ಬಳಸಿ ಸತ್ಯವನ್ನು ಹೇಳುವಂತೆ ಮಾಬಲ್ ಅವರನ್ನು ಒತ್ತಾಯಿಸಲು ಪ್ರಾರಂಭಿಸಿದರು. ಇದನ್ನೆಲ್ಲ ನೋಡಿದ ಶ್ರೀ ಲಿಯೋನಾರ್ಡ್ ತಕ್ಷಣವೇ ಶ್ರೀರಾಯರನ್ನು ತಡೆದು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಶ್ರೀ ಲಿಯೋನಾರ್ಡ್ ಹಿಂದೆ ಹೆಂಡತಿ ಮತ್ತು ಮಗಳನ್ನು ಹೊಂದಿದ್ದರು, ಆದರೆ ಇಬ್ಬರೂ ಬೆಂಕಿಯಲ್ಲಿ ಸತ್ತರು. ಆದ್ದರಿಂದ ಅವರು ಈಗಾಗಲೇ ಮ್ಯಾಬಲ್ ಅನ್ನು ತಮ್ಮ ಸ್ವಂತ ಮಗಳು ಎಂದು ಪರಿಗಣಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಫೋನ್ ರಿಂಗ್ ಆಯಿತು ಮತ್ತು ಶ್ರೀ ಲಿಯೋನಾರ್ಡ್ ತಕ್ಷಣ ಫೋನ್ ಅನ್ನು ತೆಗೆದುಕೊಂಡರು. ಶ್ರೀ ಲಿಯೋನಾರ್ಡ್ ಅವರು ಲಾ ಫೌಂಟೇನ್ನಿಂದ ಮರೆಯಾಗಿದ್ದಾರೆಂದು ಹೇಳಿಕೊಳ್ಳುವ ರಿಚಿಯಿಂದ ಕರೆ ಬಂದಿತು ಮತ್ತು ರಸ್ತೆ ಸಂಖ್ಯೆ 31 ರಲ್ಲಿ ಪಿಕಪ್ ಮಾಡುವಂತೆ ಕೇಳಿಕೊಂಡರು. ಇದನ್ನು ಕೇಳಿದ ಶ್ರೀ ರಾಯ್ ಮತ್ತು ಅವರ ಜನರು ರಿಚಿಯನ್ನು ಎತ್ತಿಕೊಳ್ಳಲು ಧಾವಿಸಿದರು. ಫ್ರಾನ್ಸಿಸ್ ಅವರು ಉಳಿದುಕೊಳ್ಳಲು ನಿರ್ಧರಿಸಿದರು ಮತ್ತು ಅವರು ಶ್ರೀ ಲಿಯೋನಾರ್ಡ್ ಮತ್ತು ಮೇಬಲ್ ಅವರಿಗೆ ಸುಳ್ಳು ಹೇಳಿದರೆ ಅವರನ್ನು ನೋಡಿಕೊಳ್ಳುವುದಾಗಿ ಹೇಳಿದರು. ಅದರ ನಂತರ ಶ್ರೀ ಲಿಯೋನಾರ್ಡ್ ಅವರು ಉದ್ದೇಶಪೂರ್ವಕವಾಗಿ ವಿಳಾಸವನ್ನು ನೀಡಿದರು, ಆದ್ದರಿಂದ ಲಾ ಫೌಂಟೇನ್ ಗುಂಪು ಶ್ರೀರಾಯ್ ಮತ್ತು ಅವರ ಜನರ ಮೇಲೆ ದಾಳಿ ಮಾಡಬಹುದು ಎಂದು ವಿವರಿಸಿದರು. ಜೊತೆಗೆ ಶ್ರೀ ಲಿಯೋನಾರ್ಡ್ ಅವರು ಮೇಬಲ್ ಅವರು ಎಲ್ಲಾ ಸಮಯದಲ್ಲೂ ಹುಡುಕುತ್ತಿದ್ದ ದೇಶದ್ರೋಹಿ ಎಂದು ವಿವರಿಸಿದರು. ರಿಚಿಯೊಂದಿಗೆ ವಿಶೇಷ ಸಂಬಂಧವನ್ನು ಸ್ಥಾಪಿಸಿದ ನಂತರ ಬೋಯಸ್ ಕುಟುಂಬದ ಬಗ್ಗೆ ಮಾಹಿತಿಯನ್ನು ಅಗೆಯಲು ಮತ್ತು ಲಾ ಫೌಂಟೇನ್ಗೆ ಮಾಹಿತಿಯನ್ನು ಸೋರಿಕೆ ಮಾಡಲು ಮೇಬಲ್ಗೆ ಅನೇಕ ಅವಕಾಶಗಳಿವೆ, ಇದರಿಂದಾಗಿ ಅವಳು ಪ್ರತಿಯಾಗಿ ಸ್ವಲ್ಪ ಹಣವನ್ನು ಪಡೆಯಬಹುದು. ಫ್ರಾನ್ಸಿಸ್ ಅಂತಿಮವಾಗಿ ಕಂಡುಹಿಡಿಯುತ್ತಾರೆ ಎಂದು ಮ್ಯಾಬಲ್ ತಿಳಿದಿದ್ದಾರೆ, ಆದ್ದರಿಂದ ಮಾಬಲ್ ಫೋನ್ ಕದ್ದಾಲಿಕೆ ಮತ್ತು ಇಡೀ ಬೊಯೆಲ್ ಕುಟುಂಬವನ್ನು ಬಂಧಿಸಲು ಸಹಾಯಕ್ಕಾಗಿ FBI ಯನ್ನು ಕೇಳುತ್ತಾನೆ. ಆ ರೀತಿಯಲ್ಲಿ ಮೇಬಲ್ ಸುರಕ್ಷಿತವಾಗಿರುತ್ತಾನೆ, ಏಕೆಂದರೆ FBI ಬೊಯೆಲ್ಸ್ ಅನ್ನು ತೊಡೆದುಹಾಕುತ್ತದೆ. ಮೇಬಲ್ನ ಎಲ್ಲಾ ಯೋಜನೆಗಳನ್ನು ಶ್ರೀ ಲಿಯೋನಾರ್ಡ್ ತಿಳಿದಿದ್ದಾರೆ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಅದನ್ನು ತೊರೆದಿದ್ದಾರೆ, ಏಕೆಂದರೆ ಮ್ಯಾಬಲ್ ನಿಜವಾಗಿಯೂ ಜಗತ್ತನ್ನು ಪ್ರಯಾಣಿಸಲು ಸಾಕಷ್ಟು ಹಣವನ್ನು ಗಳಿಸಲು ಬಯಸುತ್ತಾರೆ. ಮೇಬಲ್ ಅನ್ನು ರಕ್ಷಿಸುವ ಸಲುವಾಗಿ ಟೇಪ್ಗಳನ್ನು ಮರೆಮಾಡಿದವರು ಶ್ರೀ ಲಿಯೋನಾರ್ಡ್ ಆಗಿದ್ದರು. ಸ್ವಲ್ಪ ಸಮಯದ ನಂತರ ಲಾ ಫೌಂಟೇನ್ ಮತ್ತು ಅವನ ಜನರು ಟೇಪ್ಗೆ ಬದಲಾಗಿ ಮೇಬಲ್ ಹಣವನ್ನು ಪಾವತಿಸಲು ಲಿಯೋನಾರ್ಡ್ನ ಅಂಗಡಿಗೆ ಬಂದರು. ಆದರೆ ಅದಕ್ಕೂ ಮೊದಲು ಫ್ರಾನ್ಸಿಸ್ ಶ್ರೀ ಲಿಯೋನಾರ್ಡ್ ಮತ್ತು ಮಾಬಲ್ ಅವರಿಗೆ ಲಾ ಫೌಂಟೇನ್ ಹಣವನ್ನು ನೀಡಿದ ನಂತರ ಕೆಲವು ಕೋಡ್ ಅನ್ನು ಬಳಸಲು ಕೇಳಿದರು, ಆದ್ದರಿಂದ ಅವರು ಹಿಂದಿನ ಕೋಣೆಯಿಂದ ಹೊರಬಂದು ಲಾ ಫೌಂಟೇನ್ ಅನ್ನು ಕೊಲ್ಲಬಹುದು. ಲಾ ಫೌಂಟೇನ್ ಬಂದು ಟೇಪ್ ತೆಗೆದುಕೊಂಡ ನಂತರ ಅವರು ಮೊದಲೇ ಒಪ್ಪಿದ ಹಣವನ್ನು ಮೇಬಲ್ಗೆ ನೀಡಿದರು. ದುರದೃಷ್ಟವಶಾತ್ ಮೇಬಲ್ ಮತ್ತು ಶ್ರೀ ಲಿಯೋನಾರ್ಡ್ ಫ್ರಾನ್ಸಿಸ್ಗೆ ದ್ರೋಹ ಬಗೆದರು ಮತ್ತು ಲಾ ಫೌಂಟೇನ್ಗೆ ಅವನ ಇರುವಿಕೆಯ ಬಗ್ಗೆ ತಿಳಿಸಿದರು. ಇದರ ಪರಿಣಾಮವಾಗಿ ಲಾ ಫೌಂಟೇನ್ನ ವ್ಯಕ್ತಿಗಳು ಹಲವಾರು ಬಾರಿ ಗುಂಡು ಹಾರಿಸಿದ ನಂತರ ಫ್ರಾನ್ಸಿಸ್ ಸಾವನ್ನಪ್ಪಿದರು. ಲಾ ಫೌಂಟೇನ್ ಮತ್ತು ಅವನ ಜನರು ಹೊರಟುಹೋದ ನಂತರ ಶ್ರೀ ಲಿಯೋನಾರ್ಡ್ ಅವರು ಟೇಪ್ ಅನ್ನು ಲೋಡ್ ಮಾಡಿದವರು ಮತ್ತು ಬೋಯಸ್ ಕುಟುಂಬಕ್ಕೆ ನೀಡಲು ದಿ ಔಟ್ಫಿಟ್ ಎಂಬ ಸಂಸ್ಥೆಯ ಹೆಸರಿನೊಂದಿಗೆ ಅಂಚೆ ಪೆಟ್ಟಿಗೆಯಲ್ಲಿ ಇಟ್ಟವರು ಎಂದು ಮೇಬಲ್ಗೆ ತಿಳಿಸಿದರು. ಅವರು ಬೊಯೆಲ್ಗಳ ನಡುವೆ ಬಿರುಕು ಮೂಡಿಸಲು ಅವರು ಎಲ್ಲವನ್ನೂ ಮಾಡಿದರು ಮತ್ತು ಲಾ ಫೌಂಟೇನ್ಗೆ ಮೊದಲು ನೀಡಲಾದ ಕ್ಯಾಸೆಟ್ ಟೇಪ್ ನಕಲಿಯಾಗಿದೆ, ಏಕೆಂದರೆ ಅವರು ಅದನ್ನು ತಮ್ಮದೇ ಆದ ಧ್ವನಿ ರೆಕಾರ್ಡಿಂಗ್ನೊಂದಿಗೆ ಬದಲಾಯಿಸಿದರು. ಮೂಲ ಟೇಪ್ ಇನ್ನೂ ಮಿ ಲಿಯೋನಾರ್ಡ್ ಅವರ ವಶದಲ್ಲಿದೆ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಅದನ್ನು ಇಟ್ಟುಕೊಂಡಿದ್ದರು, ಇದರಿಂದಾಗಿ ಮ್ಯಾಬಲ್ ಅದನ್ನು FBIಗೆ ಹಸ್ತಾಂತರಿಸಬಹುದು. ಇದರಿಂದಾಗಿ FBI ಬೊಯೆಲ್ ಕುಟುಂಬದಿಂದ ಮತ್ತು ಲಾ ಫೌಂಟೇನ್ ಗುಂಪಿನಿಂದ ಮಾಫಿಯಾ ಗುಂಪನ್ನು ತೊಡೆದುಹಾಕಬಹುದು. ಶ್ರೀ ಲಿಯೋನಾರ್ಡ್ ಅವರು ಈಗಷ್ಟೇ ಪಡೆದ ಹಣದಿಂದ ಜಗತ್ತನ್ನು ಸುತ್ತಲೂ ಮೇಬಲ್ಗೆ ಹೇಳಿದರು. ಆ ರಾತ್ರಿ ಶ್ರೀ ಲಿಯೋನಾರ್ಡ್ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿದರು ಮತ್ತು ನಂತರ ಎಲ್ಲಾ ಸಾಕ್ಷ್ಯಗಳನ್ನು ನಾಶಮಾಡಲು ಅವನ ಸಂಪೂರ್ಣ ಅಂಗಡಿಗೆ ಬೆಂಕಿ ಹಚ್ಚಿದರು. ಆದರೆ ಸ್ಪಷ್ಟವಾಗಿ ಇನ್ನೂ ಜೀವಂತವಾಗಿದ್ದ ಫ್ರಾನ್ಸಿಸ್ ಇದ್ದಕ್ಕಿದ್ದಂತೆ ಎದ್ದು ಶ್ರೀ ಲಿಯೋನಾರ್ಡ್ಗೆ ಗುಂಡು ಹಾರಿಸಿದನು. ಅದೃಷ್ಟವಶಾತ್ ಹೊಡೆತವು ತಪ್ಪಿಹೋಯಿತು ಮತ್ತು ಅವನ ಕೈಗೆ ಮಾತ್ರ ಗಾಯವಾಯಿತು. ಶ್ರೀ ಲಿಯೋನಾರ್ಡ್ ಅವರು ನಿಜವಾಗಿಯೂ ಯಾರೆಂದು ಫ್ರಾನ್ಸಿಸ್ಗೆ ವಿವರಿಸಿದರು. ಅವನು ಈ ಹಿಂದೆ ಫ್ರಾನ್ಸಿಸ್ನಂತೆಯೇ ದರೋಡೆಕೋರನಾಗಿದ್ದನು, ಆದರೆ ಅವನು ತನ್ನ ಬಾಸ್ ಅನ್ನು ತೊರೆದು ಲಂಡನ್ಗೆ ಹೋದ ನಂತರ
ಅವನ ಬಾಸ್ನ ಜನರು ಅವನ ನಿವಾಸವನ್ನು ಹುಡುಕುವಲ್ಲಿ ಯಶಸ್ವಿಯಾದರು ಮತ್ತು ಅವನ ಕುಟುಂಬವನ್ನು ಬೆಂಕಿಯಲ್ಲಿ ಕೊಂದರು. ಆದ್ದರಿಂದ ಅವರು ಹೊಸ ಜೀವನವನ್ನು ಪ್ರಾರಂಭಿಸಲು ಮತ್ತು ಉತ್ತಮ ವ್ಯಕ್ತಿಯಾಗಲು ಚಿಕಾಗೋಗೆ ತೆರಳಿದರು. ಶ್ರೀ ಲಿಯೋನಾರ್ಡ್ ಉತ್ತಮ ಜೀವನವನ್ನು ನಡೆಸಲು ಚಿಕಾಗೋದಲ್ಲಿ ತನ್ನ ಅಂಗಡಿಯನ್ನು ಬಿಡುವ ದೃಶ್ಯದೊಂದಿಗೆ ಚಲನಚಿತ್ರವು ಮುಚ್ಚಲ್ಪಡುತ್ತದೆ. ಈ ಸಮಯದಲ್ಲಿ ನಾವು ತೆಗೆದುಕೊಳ್ಳಬಹುದಾದ ನೈತಿಕತೆಯೆಂದರೆ, ಈ ಚಿತ್ರವು ನಮ್ಮ ಸುತ್ತಲಿರುವ ಪ್ರತಿಯೊಬ್ಬ ಟೈಲರ್ ಬಗ್ಗೆ ನಮಗೆ ಮತಿಭ್ರಮಣೆಯನ್ನುಂಟು ಮಾಡುತ್ತದೆ, ಏಕೆಂದರೆ ಅವರಂತೆ ನಾವು ಪ್ರತಿದಿನ ಭೇಟಿಯಾಗುವ ಉದ್ಯೋಗ ಹೊಂದಿರುವ ಜನರು ನಿಜವಾಗಿಯೂ ಮಾಫಿಯಾ ಅಥವಾ ಯಾರನ್ನಾದರೂ ಕೊಲ್ಲುವ ರಹಸ್ಯ ಏಜೆಂಟ್ ಆಗಿರಬಹುದು.